ಹಾಯ್ ಸ್ನೇಹಿತರೆ, ನಾವಿವತ್ತು IAS 1985 ಪ್ರಶ್ನೆ ಪತ್ರಿಕೆ ಚರ್ಚೆ ಮಾಡೋಣ ಸ್ನೇಹಿತರೆ IAS 1985ರಲ್ಲಿ ಜಿಯೋಗ್ರಫಿ ಕೇಳಿರುವಂಥ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡೋಣ ಸ್ನೇಹಿತರೆ ಮೊದಲ ಪ್ರಶ್ನೆ, ಮಧ್ಯ ಭಾರತದಲ್ಲಿ ಕೆಳಗಿನ ಯಾವ ಬುಡಕಟ್ಟು ಜನಾಂಗ ಕಂಡುಬರುವುದಿಲ್ಲ? ನೋಡ್ರಲ್ಲಿ, ಮಧ್ಯ ಭಾರತದಲ್ಲಿ ಕೆಳಗಿನ ಯಾವ ಬುಡಕಟ್ಟು ಜನಾಂಗ ಕಂಡುಬರುವುದಿಲ್ಲ ಅಂದರೆ ಅದು ತೋಂಡಗಳು. ಮತ್ತು ತೋಂಡಗಳು ಎಲ್ಲಿ ಕಂಡು ಬರ್ತಾರೆ ಸ್ನೇಹಿತರೆ? ತೋಂಡಗಳು ತಮಿಳುನಾಡು ರಾಜ್ಯದಲ್ಲಿ ಕಂಡುಬರ್ತಾರೆ. ಅತ್ಯಧಿಕ ಪರಿಶಿಷ್ಟ ವರ್ಗದ ಅಂದರೆ ಬುಡಕಟ್ಟು ಜನಾಂಗ ಜನಸಂಖ್ಯೆಯು ಕಂಡುಬರುವುದು ಎಲ್ಲಿ? ನಮ್ಗೆ ಯಾವ ರಾಜ್ಯದ ಕಂಡುಬರುತ್ತೆ ಸ್ನೇಹಿತರಲ್ಲಿ? ಆಪ್ಷನ್ ಎ ಕರೆಕ್ಟ್. ಮಧ್ಯಪ್ರದೇಶ ಮತ್ತು ಒರಿಸ್ನಲ್ಲಿ ಅತಿ ಹೆಚ್ಚು ಬುಡಕಟ್ಟು ಜನಾಂಗದರು ಕಂಡುಬರ್ತಾರೆ. ಹೊಂದಿಸಿ ಬರೆಯಿರಿ. ಸ್ನೇಹಿತರಲ್ಲಿ ಈ ಸೈಡ್ ಅದಿರುಗಳು ಕೊಟ್ಟಿದ್ದಾರೆ ನೋಡಿರಿ. ಬಾಕ್ಸೈಟು, ಮೊನಜೈಟು, ಮಲಶೈಟು, ಬೀಚ್ ಪ್ಲ್ಯಾಂಡು. ಇಲ್ಲಿ ಬಾಕ್ಸೈಟ್ ಇದೆಯಲ್ಲ ಸ್ನೇಹಿತರೆ, ಅಲ್ಲಿ ಬಾಕ್ಸೈಟ್ ಅದು ಎದರದ್ದು ಅಂದರೆ ಅಲ್ಯೂಮಿನಿಯಂ ಅದಿರಾಗಿದೆ. ಅದೇ ರೀತಿ ಮೊನಜೈಟು ಥೂರಿಯಮ್ ನೋಡಿರಿ. ಮೊನಜೈಟ್ ಎದರ ಅದಿರಾಗಿದೆ? ಥೂರಿಯಮ್ದು. ಅದೇ ರೀತಿ ಮಾಲಶೈಟ್ ಇದು ತಾಮ್ರದು. ಪೀಚ್ ಬ್ಲ್ಯಾಂಡ್ ಇದು ಯುರೇನಿಯಂ ಅದಿರಾಗಿದೆ ಸ್ನೇಹಿತರೆ. ಇಲ್ಲಿ ನೋಡಿರಿ, ವಾಣಿಜ್ಯ ಮಾರುತಕ್ಕೆ ಹುಟ್ಟಿಗೆ ಕಾರಣ. ವಾಣಿಜ್ಯ ಮಾರುತಕ್ಕೆ ಹುಟ್ಟಲು ಕಾರಣ ಏನು? ಇಲ್ಲಿ ಸಿ ಭೂ ಮೇಲ್ಮೈ ಮೇಲೆ ನೋಡ್ರಿ, ಭೂಮಿ ಮೇಲ್ಮೈ ಮೇಲೆ ಸಮಭಾಜಕ ವೃತ್ತದೆಡೆ ನೋಡ್ರಿ, ಸಮಭಾಜಕ ವೃತ್ತದೆಡೆ ಒಳ ಹರಿಯುವ ವಾಯು ಅಂದರೆ ನಮ್ಮ ಭೂಮಿ ಮೇಲೆ ಸಮಭಾಜಕ ವೃತ್ತದೆಡೆ ಒಳ ಹರಿಯುವ ವಾಯುವಿನಿಂದ ನಮ್ಮ ವಾಣಿಜ್ಯ ಮಾರುತಕ್ಕೆ ಹುಟ್ಟಲು ಕಾರಣ ಆಗುತ್ತೆ. ಉರ್ಸಾ ಮಿನರ್ ಒಂದು ಏನು ಸ್ನೇಹಿತರೆ? ನೋಡಿರಿ, ಉರ್ಸಾ ಮಿನರ್ ಒಂದು ಇದು ಭಾಳ ಸರಿ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ. ಉರ್ಸಾ ಮಿನರ್ ಇದು ಉತ್ತರ ಖಗೋಳ ತುದಿಯ ನಕ್ಷತ್ರ ಪುಂಜದ ನಕ್ಷತ್ರಗಳ ಒಂದು ಗುಂಪು. ನೋಡ್ರಿ, ಉರ್ಸಾ ಮಿನರ್ ಒಂದು ಉತ್ತರ ಖಗೋಳ ತುದಿಯ ನಕ್ಷತ್ರ ಪುಂಜದ ನಕ್ಷತ್ರಗಳ ಒಂದು ಗುಂಪು ಇದು. ಕೆಳಗಿನ ಯಾವ ರಾಜ್ಯವು ಅತಿ ಹೆಚ್ಚು ಲಿಗ್ನೈಟನ್ನು ಉತ್ಪಾದಿಸುತ್ತೆ? ನೋಡ್ರಿ, ಲಿಗ್ನೈಟ್ ಉತ್ಪಾದನೆ ಮಾಡುವ ರಾಜ್ಯ ಯಾವುದು? ಅದು ರಾಜಸ್ಥಾನ. ನೋಡ್ರಿ, ಇಲ್ಲಿ ಅತಿ ಹೆಚ್ಚು ಲಿಗ್ನೈಟ್ ಉತ್ಪಾದಿಸುವ ರಾಜಸ್ಥಾನ ಲಿಗ್ನೈಟ್ ಉತ್ಪಾದಿಸುವ ರಾಜ್ಯ ಯಾವುದು? ರಾಜಸ್ಥಾನ. ಇಲ್ಲಿ ಪ್ರವಾಹಗಳಿವೆ ನೋಡ್ರಿ ಸ್ನೇಹಿತರೆ. ಯಾವ ದೇಶದಲ್ಲಿ ಯಾವ ಪ್ರವಾಹ ಕಂಡುಬರುತ್ತದೆ? USA ಆಗ್ನೇಯ ತೀರದಲ್ಲಿ ನಮಗೆ ಫ್ಲೋರಿಡ್ ಪ್ರವಾಹ ಕಂಡುಬರುತ್ತೆ ಸ್ನೇಹಿತರೆ. ಓಕೆ, ದಕ್ಷಿಣ ಆಫ್ರಿಕಾದ ಪಶ್ಚಿಮ ತೀರದಲ್ಲಿ ಯಾವ ಪ್ರವಾಹ ಕಂಡುಬರ್ತವೆ? ಬೆಂಗ್ವಿಲ್ ಪ್ರವಾಹ. ದಕ್ಷಿಣ ಅಮೆರಿಕದ ನೈಋತ್ಯ ತೀರದಲ್ಲಿ ಪೆರುವಿನ ಪ್ರವಾಹ. ಜಪಾನ್ ಆಗ್ನೇಯ ತೀರದಲ್ಲಿ ಕೋರೇಶಿಯಂ ಪ್ರವಾಹ. ಆಪ್ಷನ್ ಇಲ್ಲಿ ಬಿ ಕರೆಕ್ಟಾಗಿರುತ್ತೆ. ಕಬ್ಬು ಉತ್ಪಾದನೆಯಲ್ಲಿ ಉತ್ತರ ಪ್ರದೇಶಕ್ಕೆ ಪ್ರಥಮ ಸ್ಥಾನವಿದೆ. ಓಕೆ, ನೋಡ್ರಲ್ಲಿ, ಕಬ್ಬು ಉತ್ಪಾದನೆಯಲ್ಲಿ ಉತ್ತರ ಪ್ರದೇಶಕ್ಕೆ ಪ್ರಥಮ ಸ್ಥಾನವಿದೆ. ನಂತರ ಸ್ಥಾನದಲ್ಲಿರುವುದು ಯಾವುದು? ಅದು ಮಹಾರಾಷ್ಟ್ರ ಸ್ನೇಹಿತರೆ. ಯಾವುದಂದರೆ ಫಸ್ಟ್ ಉತ್ತರ ಪ್ರದೇಶ, ಆ ನಂತರ ಮಹಾರಾಷ್ಟ್ರ. ಆದರೆ ಕಬ್ಬು ಉತ್ಪಾದನೆ ಮಾಡೋ ರಾಜ್ಯ ಅಂದರೆ ಉತ್ತರ ಪ್ರದೇಶ. ಅದೇ ರೀತಿ ಸಕ್ಕರೆಯಲ್ಲಿ ಸ್ನೇಹಿತರೆ, ಸಕ್ಕರೆ ಪ್ರೊಡ್ಯೂಸ್ ಮಾಡೋದು ಮಹಾರಾಷ್ಟ್ರ ನಂಬರ್ 1. ಇಲ್ಲಿ ಹೊಂದಿಸಿ ಬರೆಯಿರಿ ಸ್ನೇಹಿತರೆ. ಇಲ್ಲಿ ಗಾಜು, ಬೆಂಕಿ ಪೆಟ್ಟಿಗೆ, ರಸಗೊಬ್ಬರ, ಉಪ್ಪು. ಇಲ್ಲಿ ನೋಡ್ರಿ, ಗಾಜು ಏನಿಲ್ಲ ಸ್ನೇಹಿತರೆ, ಇದು ಸೋಡಿಯಂ ಕ್ಲೋರೈಡು. ಓಕೆ, ಬೆಂಕಿ ಪೆಟ್ಟಿಗೆ ಇದು ಗಾಜು ಇದು ಸೋಡಿಯಂ ಸಿಲಿಕೇಟು. ಗಾಜು ಇದರಿಂದ ಸೋಡಿಯಂ ಸಿಲಿಕೇಟು. ಬೆಂಕಿ ಪೆಟ್ಟಿಗೆ ಇದು ರಂಜಕ. ರಸಗೊಬ್ಬರ ಪೊಟ್ಯಾಸಿಯಂ ಸಲ್ಫೇಟು. ಉಪ್ಪು ಸೋಡಿಯಂ ಕ್ಲೋರೈಡು. ಹೊಂದಿಸಿ ಬರೆಯಲಿ ಕೂಡ ಸ್ನೇಹಿತರೆ. ಇಲ್ಲೇನು ಕೊಟ್ಟಿದ್ದಾರೆ? ಮ್ಯಾಗ್ನೀಷಿಯಂ, ಭೂ ಚಿಪ್ಪಿನ ಹೊರಪದರ, ಶಿಲಾಗೋಳದ ಹಗುರ ಶಿಲೆಗಳು, ಸಣ್ಣ ಪೆನ್ಸಿಲ್. ನೋಡ್ರಿ, ಮೆಗ್ನೀಷಿಯಂ ಏನಿದೆಯಲ್ಲ ಅದು ಹಿಮವಲಯದಲ್ಲಿ ಕಂಡುಬರುತ್ತೆ. ಅದೇ ರೀತಿ ಭೂ ಚಿಪ್ಪಿನ ಹೊರಪದರ ಅದು ಅಲ್ಯೂಮಿನಿಯಮು. ಭೂ ಚಿಪ್ಪಿನ ಹೊರಪದರ ಯಾವುದು? ಅಲ್ಯೂಮಿನಿಯಮು. ಶಿಲಾಗೋಳದ ಹಗುರ ಶಿಲೆಗಳು ಅವು ಯಾವ ಅಂದರೆ ಸಿಯಾಲು. ಸಣ್ಣ ಪೆನ್ಸಿಲ್ ಯಾವುದು? ಬಿಲ್ಲು. ಇಲ್ಲಿ ಡಿಗೋ ಗಾರ್ಸಿ ಯಾವುದು ಸ್ನೇಹಿತರಲ್ಲಿ? ಏನು ಕೇಳಿದರೆ ಡಿಗೋ ಗಾರ್ಸಿ ಅಂದರೆ ಏನು? ಡಿಗೋ ಗಾರ್ಸಿ ಅಂದರೆ ಇದು ಹಿಂದೂ ಮಹಾಸಾಗರದಲ್ಲಿರುವ ಅಮೇರಿಕನ್ ಸೇನಾ ವಾಯುನೆಲೆ. ಹಿಂದೂ ಮಹಾಸಾಗರದಲ್ಲಿರುವ ಅಮೇರಿಕನ್ ಸೇನಾ ವಲಯ ನೆಲೆ ಇದು ಡಿಗೋ ಗಾರ್ಸಿ. ಭಾರತದಲ್ಲಿ ಬಳಕೆಯಾಗುವ ಪೆಟ್ರೋಲಿಯಂನ ಶೇಕಡ ಎಷ್ಟು ಪ್ರಮಾಣ ದೇಶದಲ್ಲಿ ಉತ್ಪಾದನೆ ಆಗುತ್ತೆ ಸ್ನೇಹಿತರೆ? ಅದು ಎಷ್ಟಪ್ಪ ಅಂದರೆ ಸಿ 40%. ಅಷ್ಟು ಭಾರತದಲ್ಲಿ ಬಳಕೆಯಾಗುವ ಪೆಟ್ರೋಲ್ ಮೇಲೆ ಶೇಕಡ ಎಷ್ಟು ಪ್ರಮಾಣ ದೇಶದಲ್ಲಿ ಉತ್ಪಾದನೆ ಆಗುತ್ತೆ ಅಂದರೆ ಶೇಕಡ 40%. ಸ್ನೇಹಿತರೆ, ನಮ್ಮ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು. ಶುಭ ದಿನ.